ಬೆಳಿಗ್ಗೆ ಬೇಗ ಎದ್ದೇಳೋಕ್ಕಾಗ್ತಿಲ್ಲ, ಸ್ಟಾರ್ಟ್ ಮಾಡಿದ ಕೆಲಸ ಪೂರ್ತಿ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಎಕ್ಸಸೈಸ್, ಮೆಡಿಟೇಷನ್ಸ್, ಧ್ಯಾನ ಇದು ಯಾವುದೂ ಮಾಡೋಕ್ಕಾಗ್ತಿಲ್ಲ, ಸಂಬಂಧಗಳಲ್ಲಿ ಬರೋ ಇಶ್ಯೂಸ್ನ ಕಾಮಾಗಿ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ಜಾಬಲ್ಲಿ ಗ್ರೋತ್ ಆಗ್ತಾಯಿಲ್ಲ, ಅಥವಾ ಆರೋಗ್ಯ ಸರಿ ಇಲ್ಲ, ಈ ಥರ ಯಾವುದೇ ಸಮಸ್ಯೆ ಇರ್ಬೋದು. ಜಸ್ಟ್ 30 ಡೇಸ್ ನೀವು ನಮಗೆ ಕೊಟ್ಟರೆ ಲೈಫ್ ಎಜುಕೇಷನ್ ಮುಖಾಂತರ ಇದೆಲ್ಲದಕ್ಕೂ ಸೊಲ್ಯೂಷನ್ ನೀವೇ ಹೇಗೆ ಕಂಡುಕೊಳ್ಬೋದು ಅನ್ನೋದನ್ನು ನಾವು ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಹೋಗ್ತೀವಿ. 30 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಭಾವನೆಗಳಿಗೊಂದು ಶಾಲೆಯ ಒಂದು ಬಹಳ ಮುಖ್ಯವಾದ ವರ್ಕ್ಶಾಪ್ ಆಗಿರುತ್ತೆ. ಜಸ್ಟ್ 1999 ಪೇ ಮಾಡ್ತೀರಾ. ಎವ್ರಿ ಸಿಂಗಲ್ ಡೇ 30 ದಿನ ನಾವು ಲೈವ್ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತೀವಿ ಆನ್ಲೈನಲ್ಲಿ. ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆ ಇರುತ್ತೆ. ಇದು ಶುರುವಾಗ್ತಿದೆ ನಾಳೆಯಿಂದ, ಅಂದರೆ ಫೆಬ್ರವರಿ 17 ಕ್ಲಾಸ್ ಶುರು ಆಗ್ತಾ ಇದೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ. ನಾನು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. 30 ಡೇಸ್ ಕ್ಲಾಸನ್ನು ಪೂರ್ತಿ 30 ದಿನ ಅಟೆಂಡ್ ಮಾಡಿ ನಿಮ್ಗೆ ಏನೂ ಬದಲಾಗಿಲ್ಲ, ನಿಮ್ಮ ಲೈಫಲ್ಲಿ 1% ಬದಲಾಗಿಲ್ಲ ಅಂದರೆ ಪೂರ್ತಿ ಅಮೌಂಟ್ ರೀಫಂಡ್ ಆಗ್ತಾ ಹೋಗುತ್ತೆ. ಸೊ ಕಳ್ಕೊಳ್ಳೋದೇನಿಲ್ಲ, ರಿಸ್ಕ್ ನಮ್ಮ ಮೇಲಿದೆ, ಯಾಕೆ ಟ್ರೈ ಮಾಡಬಾರ್ದು? ಎಷ್ಟೋ ಅವಕಾಶಗಳನ್ನು ನಮ್ಮ ಲೈಫಲ್ಲಿ ನಮಗೆ ಸಾಮರ್ಥ್ಯ ಇದ್ರೂ ಮುಂದೂಡ್ಬಿಟ್ಟಿದ್ದೀವಿ. ಈ ಅವಕಾಶನ ಅಲ್ಲಿಗೆ ತರಬೇಡಿ. ಬಿಕಾಸ್ ಇಫ್ ನಾಟ್ ನವ್ ದೆನ್ ವೆನ್? ಈಗಲೂ ಅಲ್ಲ ಅಂದರೆ ಇನ್ನು ಯಾವಾಗ? ಯೋಚನೆ ಮಾಡ್ಕೋಬೇಕು. ಬಿಕಾಸ್ ತುಂಬ ದೊಡ್ಡ ಗಿಲ್ಟ್ ಯಾವುದು ಅಂದರೆ ನಮ್ಮ ಸಾಮರ್ಥ್ಯವನ್ನು ಯೂಸ್ ಮಾಡ್ಕೊಳ್ದೆ ಬದುಕೋದಿದೆಯಲ್ಲ, ಅದು ತುಂಬ ಗಿಲ್ಟಾಗಿ ಕಾಡುತ್ತೆ ಕಡೆ ಕ್ಷಣಗಳಲ್ಲಿ. ಆ ಗಿಲ್ಟಿಗೆ ಹೋಗೋದು ಬೇಡ, ಟ್ರೈ ಮಾಡ್ತಾ ಹೋಗೋಣ. 30 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ನಾವು ನಿಮ್ಮನ್ನ ಕ್ಲಾಸಲ್ಲಿ ಭೇಟಿ ಆಗ್ತೀವಿ. ಫೆಬ್ರವರಿ 17 ಶುರು ಆಗ್ತಿದೆ. ಕಾಸ್ಟ್ ಬಂದು 1999 ಮಾತ್ರ. ಈ ವರ್ಕ್ಶಾಪ್ ಹೇಗೆ ರಿಜಿಸ್ಟರ್ ಆಗೋದು ಅಂದರೆ ಇಲ್ಲಿ ಕೆಳಗೆ ನಂಬರ್ ಕಾಣ್ತಿದೆಯಲ್ಲ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಪೇಮೆಂಟ್ ಲಿಂಕನ್ನು ಕಳಿಸ್ಕೊಡ್ತಾರೆ. ಆ ನಂಬರ್ ಮುಖಾಂತರ ನೀವು ಆ ಲಿಂಕ್ ಮುಖಾಂತರ ಪೇಮೆಂಟ್ ಮಾಡಿ ಆ ನಂಬರ್ಗೆ ವಾಪಸ್ ಸ್ಕ್ರೀನ್ಶಾಟ್ನ ಕಳಿಸ್ಕೊಟ್ರೆ ಅವರು ನಿಮಗೆ ಲಿಂಕ್ ಮತ್ತು ಗ್ರೂಪಿಗೆ ಜಾಯಿನ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.